AMH ಲೆವೆಲ್ ಕಡಿಮೆ ಇತ್ತು ಅಂದರೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ. IVF ಹೋಗಿ ಅಂತ ಫಸ್ಟಿಗೆ ಹೇಳ್ತಾರೆ. ನೀವು ಯಾವುದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರು ಫಸ್ಟಿಗೆ ಅವ್ರು ಹೇಳೋದು ಒಂದೇ ಮಾತು, AMH ಲೆವೆಲ್ ತುಂಬ ಕಡಿಮೆ ಇದೆ, ನಿಮಗೆ ನ್ಯಾಚುರಲ್ ಆಗಿ ಆಗಲ್ಲ, ನೀವು IVF ಹೋಗ್ಬಿಡಿ. ನಮ್ಗೆ ಅದೇ ಹೇಳಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೂರು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಲಿಟ್ರಲಿ ನಾನು ಫೇಸ್ ಮಾಡಿರೋದು ನನ್ನ ಎಕ್ಸ್ಪೀರಿಯನ್ಸು ಆ್ಯಂಡ್ ಸಿಮಿಲರ್ ಕ್ವಶನ್ಸ್ಗಳು ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅವ್ರಗಳಿಗೆಲ್ಲ ಡೀಟೇಲ್ಡಾಗಿ ಕಮೆಂಟಲ್ಲಿ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಈ ಥರ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಬಂದು AMH ಲೆವೆಲ್ ಬಗ್ಗೆ ಕೇಳ್ತಾ ಇದ್ರು. ಸೊ ನಾನು ಕನ್ಸೀವ್ ಆದಾಗ ನನ್ನ AMH ಲೆವೆಲ್ ಎಷ್ಟಿತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್, PCOD PCOS ಇರೋರಿಗೆ ಮಕ್ಕಳೇ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅದು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಬಿಕಾಸ್ ನನಗೆ PCOD ಪ್ರಾಬ್ಲಮ್ ಇತ್ತು. ಥರ್ಡ್ ಥಿಂಗ್ ಬಂದು ಪ್ರೆಗ್ನೆನ್ಸಿ ಆದ್ಮೇಲೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಇಟ್ಸ್ ನಾರ್ಮಲ್ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಿರ್ತಾರಲ್ಲ. ಆ ಥರ ಡೌಟ್ ಇಟ್ಕೊಂಡಿರೋರಿಗೆ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ನಾನು ಯಾವ್ಯಾವ ಥರ ಅದನ್ನ ಸರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಂದು 2 ಥರ ಮೆಸೇಜಸ್ ಬಂದಿತ್ತು. ಒಬ್ಬರಿಗೆ AMH ಲೆವೆಲ್ ತುಂಬಾ ಜಾಸ್ತಿ ಇದೆಯಂತೆ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಕಡಿಮೆ ಮಾಡೋದು ಅಂತ ಅವ್ರು ಕೇಳ್ತಾ ಇದ್ರು. ಇನ್ನೊಬ್ರು AMH ಲೆವೆಲ್ ಕಡಿಮೆ ಇದೆ, ಸೊ ಅದನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಕೇಳ್ತಾ ಇದ್ರು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ AMH ಲೆವೆಲ್ನ ನಾವು ಜಾಸ್ತಿನೂ ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ. ಅದು ನಾವು ಹುಟ್ಟಿದಾಗಲೇ ನಮ್ಮ ಜೊತೆ ಹುಟ್ಟುಬಿಟ್ಟಿರುತ್ತೆ, ನಮ್ಮ ಜೊತೆ ಬಂದಿರುತ್ತೆ ಅದು. ಸೊ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಕ್ರಮೇಣ ಅವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂಥರ ವಯಸ್ಸು ಜಾಸ್ತಿ ಆಗ್ತಾ ಹೋದಷ್ಟು ಅವ್ರದ್ದು AMH ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಯಾರಿಗೆ AMH ಕಡಿಮೆ ಇರುತ್ತಲ್ಲ ಅವ್ರು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಸೊ AMH ಅಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಲೋ, ಇನ್ನೊಂದು ನಾರ್ಮಲ್, ಇನ್ನೊಂದು ಹೈ ಅಂತ. ಸೊ ಲೋನಲ್ಲಿರೋರಿಗೆ ಮಕ್ಕಳೇ ಆಗಲ್ವಾ ಅನ್ನೋದು ಒಪ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ನಂದು ಲೋನೇ ಇದ್ದಿದ್ದು. ಲೋ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 0.5 0.3 ಆ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತಲ್ಲ, ಪಾಯಿಂಟಿಂದ 1.2 ಒಳಗಡೆ ಏನು ಬರುತ್ತಲ್ಲ ನಂಬರ್ಸು, ಅದಷ್ಟು ಕೂಡ ಲೋ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇನ್ನು 1.2 ಇಂದ 5ವರೆಗೂ ಏನು ಹೋಗುತ್ತಲ್ಲ ಅದು ಇಟ್ಸ್ ಅ ನಾರ್ಮಲ್, ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅಬೌವ್ 5 ಹೋಗುತ್ತಲ್ಲ ಅದು ಹೈ ಅಂತ ಕನ್ಸಿಡರ್ ಮಾಡ್ತಾರೆ. 10 ಹೋಯ್ತು ಅಂದ್ರೆ ಅದು ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು, ಬಟ್ ಅಬೌವ್ 5 ಹೋಯ್ತು ಅಂದ್ರೆ ಅದು ಹೈ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಎಷ್ಟಿರ್ಬೇಕಪ್ಪ ಅಂದ್ರೆ 1.2 ಇಂದ 5 ಒಳಗಡೆ ಇದ್ರೆ ಇಟ್ಸ್ ಎ ಗುಡ್ AMH ಅಂತ. ಸೊ ಅದು ಏಜ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈಗ ನಾವು ಬಿಲೋ 20 ಇದ್ವಿ ಅಂದ್ರೆ ನಮ್ಮ AMH ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆಲ್ಲ ನೀವು ನೋಡಿರ್ಬೋದು 18, 19, 20 ವರ್ಷಕ್ಕೆಲ್ಲ ಮದುವೆ ಆಗಿರೋರಿಗೆಲ್ಲ 1 ವರ್ಷ 2 ವರ್ಷದಲ್ಲೇ ಅವ್ರ ಮಕ್ಕಳು ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ AMH ಪ್ರಾಬ್ಲಮ್ ಬಂದಿರಲ್ಲ. ಬಟ್ ಫ್ಯೂ ಕೇಸಸ್ಸಲ್ಲಿ ಮದುವೆ ಆಗೋದೇ ಲೇಟ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ತಗೊಂಡ್ರೆ, ನಾನು ಮದುವೆ ಆಗಿದ್ದು ಲೇಟು, 32 ಇಯರ್ಸಿಗೆ ನಾನು ಮದುವೆ ಆಗಿದ್ದು. ಅಲ್ಲಿವರೆಗೂ ನಾನು ಮುಂಚೆ ಡಿಸೈಡ್ ಆಗಿದ್ದೆ ಆಫ್ಟರ್ 30+ ಮದುವೆ ಆಗೋದು. 30 ಒಳಗಡೆ ಅಂತೂ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿ 32ಗೆ ನಾನು ಮದುವೆ ಮಾಡ್ಕೊಂಡಿದ್ದು. ಇವಾಗ ನಂಗೆ ಆಲ್ಮೋಸ್ಟ್ 35 ಮುಗಿತಾ ಬಂತು. ಈಗ ಇನ್ನೊಂದು 2-3 ಮಂತ್ಸಲ್ಲಿ 36ಗೆ ಹೋಗ್ತೀನಿ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ, ನಾನು ಟೆಸ್ಟ್ ಮಾಡೋಕೆ ಹೋದಾಗ, ಸೊ ಬ್ಲಡ್ ಟೆಸ್ಟು AMH ಅದೆಲ್ಲ ಮಾಡ್ತಾರೆ. ಅದು ಒಂದಷ್ಟು ಟೆಸ್ಟ್ಗಳು ಮಾಡ್ತಾರೆ. AMH ಚೆಕ್ ಮಾಡ್ತಾರೆ, ನಮ್ಮದು ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೆ, ನಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಎಲ್ಲ ಮಾಡಿ ಎಲ್ಲದರಲ್ಲೂ ನಾವು ಪರ್ಫೆಕ್ಟಾಗಿ ಇದ್ದೀವಿ ಅಂದರೆ ಅವ್ರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇನ್ ಮೈ ಕೇಸ್ ನನಗೆ AMH ಲೆವೆಲ್ ಕಡಿಮೆ ಇತ್ತು. ಓವರ್ ವೆಯ್ಟು 83, 84 ಆ ಥರದಲ್ಲಿದ್ದೆ. ಡಾಕ್ಟರ್ ಕೇಳಿದ್ರು ಯಾಕೆ ಇಷ್ಟು ದಪ್ಪ ಆಗಿದ್ದೀರಾ. ಡಾಕ್ಟರ್ಸ್ ಹತ್ರ ನಾವು ಇರೋದನ್ನು ಹಾನೆಸ್ಟಾಗಿ ಹೇಳ್ಬಿಡ್ಬೇಕು, ಏನಾಗುತ್ತೆ ಏನಾಗಲ್ಲ ಅಂತೆಲ್ಲ ಹೇಳ್ಬಿಡ್ಬೇಕು. ಸೊ ನಾನು ಹೇಳಿದೆ ಈ ಥರ. ಸೊ ಒಂದಷ್ಟು ಶಾರ್ಟ್ ಕಟ್ಟಲ್ಲೆಲ್ಲ ಹೋದೆ, ಸಪ್ಲಿಮೆಂಟ್ಸ್ ಎಲ್ಲ ತಗೊಂಡೆ, ಅದು ಸೈಡ್ ಎಫೆಕ್ಟ್ಸ್ ಆಯಿತು ಅಂತೆಲ್ಲ ಹೇಳಿದೆ. ಆ್ಯಂಡ್ ನನಗೆ ಇರೆಗ್ಯುಲರ್ ಪೀರಿಯಡ್ಸು, PCOD ಪ್ರಾಬ್ಲಮ್ ನನಗೂ ಇತ್ತು. ಕಷ್ಟ ಇದೆ ಅಮ್ಮ, ಯಾಕಂದರೆ ಫಸ್ಟಿಗೆ AMH ಲೆವೆಲ್ ಲೋ ಇದೆ, ಸೆಕೆಂಡ್ ಥಿಂಗ್ ಬಂದು ಪೀರಿಯಡ್ಸ್ ಇರೆಗ್ಯುಲರ್ ಇದೆ, ಥರ್ಡ್ ಥಿಂಗ್ ಬಂದು ಓವರ್ ವೆಯ್ಟ್ ಇದ್ದೀರಾ. ಸೊ ನಾವು ಎಷ್ಟು ಓವರ್ ವೆಯ್ಟ್ ಇದ್ದೀನಿ ಅಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್, ಸೊ ನನ್ನ ಹೈಟ್ ಬಂದು 160 ಸೆಂಟಿಮೀಟರ್ ಬರುತ್ತೆ. ಸೊ 160 ಸೆಂಟಿಮೀಟರಲ್ಲಿ 100 ಲೆಸ್ ಮಾಡಿದ್ರೆ 60 kg ಇರಬೇಕು ನನ್ನ ಐಡಿಯಲ್ ವೆಯ್ಟ್ಗೆ. ಬಟ್ ನಾನಿದ್ದಿದ್ದೆ 84. ಓವರ್ ವೆಯ್ಟು ಅಲ್ಲ, ಅದು ಒಬೆಸಿಟಿ ಲೆವೆಲ್ ಅಂತ ಹೇಳ್ಬೋದು. ಸೊ ಓವರ್ ವೆಯ್ಟ್ ಇದ್ದೀರಾ ನೀವು, ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡಿರೋದ್ರಿಂದ ನಿಮಗೆ ನಾರ್ಮಲ್ ಆಗೋದೇ ಇಲ್ಲ. ಅಂದರೆ AMH ಲೆವೆಲ್ನ ನಾವು ಇನ್ಕ್ರೀಸ್ ಮಾಡೋಕ್ಕೆ ಬರೋದಿಲ್ಲ. ಅಷ್ಟೇ ಹುಟ್ಟಿದಾಗಿಂದ ಏನು ನಂಬರ್ಸ್ ಬಂದಿರುತ್ತಲ್ಲ, ಒಂದು ನಂಬರ್ ಹೇಳಿದ್ರು ನಮ್ಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಆ ಒಂದು ನಂಬರ್ಸ್ ಇರುತ್ತೆ. ಸೊ ಅದು ಏಜ್ ಜಾಸ್ತಿ ಆಗ್ತಾ ಹೋದಷ್ಟು AMH ಕಡಿಮೆ ಆಗ್ತಾನೆ ಹೋಗುತ್ತೆ.
ಸೊ ನೀವೇನೇ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಮಾಡಿಕೊಂಡು ನೀವು IVF ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದ್ರು. ಓಕೆ ಆಯಿತು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಯಾಕಂದರೆ ನಾನು ಡಿಸೈಡ್ ಆಗಿದ್ದೆ ನಾನು ನ್ಯಾಚುರಲ್ಲೇ ಆಗುತ್ತೆ, ನಾನು ಯಾವುದೇ ಕಾರಣಕ್ಕೂ IVFಗೆ ಹೋಗೋದೇ ಇಲ್ಲ. ನೀವೇನು ಹೇಳಿದ್ರು ಅದು ನನ್ನ ತಲೆಗೆ ಹೋಗಲ್ಲ ಅನ್ನೋದನ್ನ ನಾನು ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ AMH ಲೆವೆಲ್ ಕಡಿಮೆ ಇರೋರಿಗೆ ಮಕ್ಕಳೇ ಆಗಲ್ಲ ಅನ್ನೋದನ್ನ ಒಪ್ಕೊಳ್ಳೋಕ್ಕೆ ಆಗಲ್ಲ. ಒಬ್ರಿಗೆ 50+ ಇರೋರಿಗೆ ಸೀಮಂತ ಮಾಡ್ತಾ ಇದ್ದಾರೆ. 50+ ಇರೋರಿಗೆ ನ್ಯಾಚುರಲ್ ಆಗಿ ಆಗ್ತಾ ಇದೆ ಅಂದರೆ ಅವ್ರ AMH ಲೆವೆಲ್ ಇನ್ನೆಷ್ಟು ಕಡಿಮೆ ಇರಬೇಡ. ಅಕಾರ್ಡಿಂಗ್ ಟು ಡಾಕ್ಟರ್ಸ್ ಏಜ್ ಜಾಸ್ತಿ ಆಗ್ತಾ ಹೋದಷ್ಟು AMH ಕಡಿಮೆ ಆಗ್ತಾ ಹೋಗುತ್ತೆ. ಸೊ 35ಗೆ ನಿಮ್ಗೆ ತುಂಬ ಕಡಿಮೆ ಇದೆ ಅಂತ ಹೇಳೋರು 50ಗೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಹೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇದೊಂದು ಫೋಟೋ ತೋರಿಸ್ತಾ ಇದ್ದೀನಲ್ಲ, ಈ ಫೋಟೋನಲ್ಲಿ ಅವ್ರು ನಾವು ನೋಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಏಜ್ ಆಗಿದೆ. ನನ್ನ ಪ್ರಕಾರ ಒಂದು 50+ ಅಂತೂ ಡೆಫಿನೆಟ್ ಆಗಿರುತ್ತೆ. ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಅವ್ರು IVF ಹೋಗಿ ಮಾಡಿಸ್ಕೊಂಡಿದ್ದಾರೆ ಅಂತ ಐ ರಿಯಲಿ ಡೋಂಟ್ ಥಿಂಕ್ ಸೊ. ಬಟ್ ನಾನು ನೋಡಿದ ಪ್ರಕಾರ ಅವ್ರಿಗೆ ಏಜ್ ಅಂತೂ ಡೆಫಿನೆಟ್ ಆಗಿದೆ. ಅವ್ರಿಗೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳಿದ್ರೆ ಅವ್ರ AMH ಲೆವೆಲ್ ಇನ್ನೆಷ್ಟು ಕಡಿಮೆ ಇರಬೇಡ ಅಲ್ವಾ. ನಾವೇನು ಮಾಡಬೇಕು, ಆಗೋದೇ ಇಲ್ಲ, AMH ಲೆವೆಲ್ ಕಡಿಮೆ ಇದೆ, ನಮ್ಗೆ ಆಗೋದೇ ಇಲ್ಲ ಅನ್ನೋದನ್ನ ಮೈಂಡಿಂದ ತೆಗೆದು ಬಿಡಬೇಕು. ತುಂಬ ಜನ ಹುಡುಗಿರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನನಗಾಗುತ್ತಾ, ನನಗೆ ಮಗು ಆಗುತ್ತಾ, ನಾನು ಪ್ರೆಗ್ನೆನ್ಸಿ ಆಗ್ತೀನಾ, ಅದೊಂದು ಡೌಟಲ್ಲೇ ಇರ್ತಾರೆ. ಆ ಡೌಟ್ನ ತಲೆನಲ್ಲಿ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇತ್ತು ಅಂದ್ರೂ ನೆಗೆಟಿವೇ ಬರುತ್ತೆ ಅವ್ರಿಗೆ. ಯಾವಾಗ ನಾವು ಮೈಂಡಲ್ಲಿ ಆಗುತ್ತೆ ಅನ್ನೋದನ್ನು ತಗೊಳ್ತೀವೋ ಅಲ್ಲಿವರೆಗೂ ಅದು ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ತುಂಬ ಒಂದಷ್ಟು ಓವರ್ ಥಿಂಕಿಂಗ್ ತುಂಬ ಮಾಡ್ತಾ ಹೋದಷ್ಟು ಅದು ನೆಗೆಟಿವ್ ಆಗೇ ಫೀಲ್ ಆಗ್ತಿರುತ್ತೆ ನಮಗೆ. ಓವರ್ ಥಿಂಕಿಂಗ್ ಮಾಡೋದು ತುಂಬ ಕಡಿಮೆ ಮಾಡಬೇಕು. ಕಡಿಮೆ ಎಲ್ಲ ಬಿಟ್ಟೇ ಬಿಡಬೇಕು ಓವರ್ ಥಿಂಕಿಂಗ್. ಆಗುತ್ತಾ ಯಾಕಂದರೆ ನಾನು ನಿಜ ಹೇಳಬೇಕಂದ್ರೆ ನಾನು ಓವರ್ ಥಿಂಕ್ ಮಾಡಿದ್ದೇ ಇಲ್ಲ ಇಲ್ಲಿವರೆಗೂ. ಡಿಸೈಡ್ ಮಾಡಿದೆ ಆದರೆ ನ್ಯಾಚುರಲ್ ಆಗಲಿ, ಇಲ್ಲಾಂದರೆ ಬೇಡವೇ ಬೇಡ. ತಲೆನಲ್ಲಿ ಇದನ್ನೇ ಇಟ್ಕೊಂಡಿದ್ದೆ ನಾನು, ಆದರೆ ಆಗಲಿ ಇಲ್ಲ ಬೇಡ. ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ಯಾರು IVFಗೆ ಹೋಗಿದ್ರಲ್ಲ ಅವ್ರು ಹೇಳ್ತಾ ಇದ್ರು ತುಂಬಾ ಕಷ್ಟ ಇದೆ, ಆಗಲ್ಲ IVF, ಎಲ್ರಿಗೂ ಚಾನ್ಸೇ ಇಲ್ಲ, ತುಂಬ ಕಷ್ಟಗಳು ಪಡಬೇಕು, ಅದು ನೀನು ನ್ಯಾಚುರಲ್ ಆಗಾದರೆ ಒಳ್ಳೆಯದು, ನ್ಯಾಚುರಲ್ ಆಗಿ ಮಾಡ್ಕೊ ಮದುವೆ ಆಗಿದ ಹೊಸರಲ್ಲಿ ತುಂಬ ಜನ ಹೇಳ್ತಾ ಇದ್ರು. ನಾನು ಇಗ್ನೋರ್ ಮಾಡ್ತಾ ಇದ್ದೆ. ಮಾಡಿದ ತಪ್ಪು, ಮದುವೆ ಆಗಿ ವರ್ಷದಲ್ಲೇ ನಾವು ಮಾಡ್ಕೋಬೇಕಿತ್ತು, ಬಟ್ ನಾವು ಮಾಡ್ಕೊಳ್ಲಿಲ್ಲ. ಅವಾಗ ಫಿಟ್ ಆ್ಯಂಡ್ ಫೈನ್ ಆಗಿದ್ದೆ. ಸೊ ಅವಾಗ ಮೇ ಬಿ ಜಾಸ್ತಿನೇ ಚಾನ್ಸಸ್ ಇರ್ತಾ ಇತ್ತು. ಬಟ್ ಆವಾಗ ನಾವು ಆ ಮಿಸ್ಟೇಕ್ಸ್ ಮಾಡಿದ್ರಿಂದ ನಮಗೆ ಕಷ್ಟ ಆಯಿತು. ಒಂದು ವರ್ಷ ನಾವು ಕಷ್ಟಪಟ್ವಿ. IVFಗಂತೂ ಹೋಗಲ್ಲ, ನನಗೆ IVFಿಂದ ಮಗು ಬೇಡವೇ ಬೇಡ, ಇಷ್ಟೇ ಖಂಡಿತವಾಗಿ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೆ ನ್ಯಾಚುರಲ್ ಆಗೇ ಆಗುತ್ತೆ, ಇಲ್ಲಾಂದರೆ ಬೇಡ. ಈ ಒಂದು ಮೈಂಡ್ ಸೆಟ್ಟಿಗೆ ಬಂದೆ ನಾನು. ಸೊ ಅದರಿಂದ ನನಗೆ ನಿಜವಾಗ್ಲೂ ಏನೂ ಕಷ್ಟ ಅಂತ ಅನಿಸ್ಲಿಲ್ಲ. ಕಷ್ಟ ಆಗಿದೆ ಇಲ್ಲಿ ವೆಯ್ಟ್ ಲಾಸಲ್ಲಿ. ತುಂಬ ಶಾರ್ಟ್ಕಟ್ಸಲ್ಲೆಲ್ಲ ಹೋಗಿ ಏನೇನೋ ಸಪ್ಲಿಮೆಂಟ್, ಏನೇನೋ ಶೇಕ್ ಎಲ್ಲ ಕುಡಿದು ಹಾಳು ಮಾಡ್ಕೊಂಬಿಟ್ಟಿದ್ದೆ ನಾನು ನನ್ನ ಬಾಡಿನ. ಅದರಿಂದ ಮತ್ತೆ ವಾಪಸ್ ನಾನು ಹೆಲ್ತಿ ಲೈಫ್ ಸ್ಟೈಲಿಗೆ ಬರೋಕ್ಕೆ ತುಂಬ ಟೈಮ್ ಆಯಿತು. ಅಲ್ಲಿ ನಾನು ತುಂಬ ಕಷ್ಟಪಟ್ಟೆ. ಆ್ಯಂಡ್ ಅದಾದ್ಮೇಲೆ ಇನ್ನೇನು ನನಗೆ ಕಷ್ಟ ಅಂತ ಅನಿಸಿಲ್ಲ. ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಡೈರೆಕ್ಟಾಗಿ ನಿಮ್ಗೆ ಆಗಲ್ಲ ರೀ ಅಂತಲೇ ಹೇಳಿದ್ರು. ಆದರೆ ಒಬ್ರು ಡಾಕ್ಟ್ರು ಮಾತ್ರ ಆಗುತ್ತೆ, ನೀವು ಟ್ರೈ ಮಾಡಿ, ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಪುಷ್ ಮಾಡಿದ್ರು. ಆಗುತ್ತೆ, ನೀವು ಮಾಡಿ ಅಂತ. 10 ಜನ ಆಗಲ್ಲ ಅನ್ನೋರ್ ಮಧ್ಯೆ ಯಾರೋ ಒಬ್ರು ಬಂದು ಆಗುತ್ತೆ ಮಾಡಿ ಅಂದರೆ ನಾನು ಅವ್ರನ್ನ ತಗೊಂಡೆ. ಈ ಆಗಲ್ಲ ಅನ್ನೋರ್ನ ತೆಗ್ದೇ ಬಿಟ್ಟೆ ತಲೆಯಿಂದ. ಆಗುತ್ತೆ ಅಂತ ಯಾರು ಹೇಳಿದ್ರಲ್ಲ ಅವ್ರನ್ನೇ ತಲೆನಲ್ಲಿ ಇಟ್ಕೊಂಡು ನನಗಾಗುತ್ತೆ ಅದನ್ನೇ ಫೋಕಸ್ ಮಾಡ್ತಾ ಇದ್ದೆ. ಸೊ ಆಯಿತು ನನಗೆ. ಇದು AMH. ನಾವು ಯಾವುದೂ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಇರೋರ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಕಡಿಮೆ ಇದೆ, ಇದರಿಂದ ಜಾಸ್ತಿ ಇರೋರ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಯಾವ ಎಕ್ಸ್ಪೀರಿಯನ್ಸು ನನಗಿಲ್ಲ. ನಾನು ಯಾವುದೇ ರೀತಿ ಇನ್ಫಾರ್ಮೇಷನ್ನ ಇಲ್ಲಿ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಜಾಸ್ತಿ ಇರೋರ್ಗೆ ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಿಗೂ AMH ಲೆವೆಲ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಂಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಸೊ AMH ಲೆವೆಲ್ ನಂದು ಕಡಿಮೆ ಇತ್ತು, ಆದರೆ ನನಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿದೆ. AMH ಲೆವೆಲ್ ಕಡಿಮೆ ಇತ್ತು ಅಂದರೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ. IVFಗೆ ಹೋಗಿ ಅಂತ ಫಸ್ಟಿಗೆ ಹೇಳ್ತಾರೆ. ನೀವು ಯಾವುದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರು ಫಸ್ಟಿಗೆ ಅವ್ರು ಹೇಳೋದು ಒಂದೇ ಮಾತು, AMH ಲೆವೆಲ್ ತುಂಬ ಕಡಿಮೆ ಇದೆ, ನಿಮಗೆ ನ್ಯಾಚುರಲ್ ಆಗಿ ಆಗಲ್ಲ, ನೀವು IVFಗೆ ಹೋಗ್ಬಿಡಿ. ನಮ್ಗೆ ಅದೇ ಹೇಳಿದ್ರು, ಏಜ್ ಜಾಸ್ತಿ ಆಗಿದೆ, ನಿಮಗೆ ವೆಯ್ಟ್ ತುಂಬ ಓವರ್ ವೆಯ್ಟ್ ಇದ್ದೀರಾ, ಆ್ಯಂಡ್ AMH ಲೆವೆಲ್ ತುಂಬ ಕಡಿಮೆ ಇದೆ, ನಿಮಗೆ ಲೈಕ್ ಒಬೆಸಿಟಿನಲ್ಲಿ ಇದ್ದೀರಾ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಿಮಗೆ ನ್ಯಾಚುರಲ್ ಆಗೋದು ಕಷ್ಟ, ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಹೋಗ್ಬಿಡಿ IVFಗೆ ಅಂತಲೇ ಹೇಳಿದ್ರು. ಬಟ್ ನಾವು ಸೀರಿಯಸ್ಲಿ ನೋ ಅಂತಲೇ ಅಂದ್ಕೊಂಡಿದ್ವಿ. ನೋ ಅಂತಲೇ ಆಯಿತು ನಮಗೆ. ನೀವು ದಯವಿಟ್ಟು ಕಾನ್ಫಿಡೆಂಟ್ ಆಗಿರಿ. AMH ಲೆವೆಲ್ ಕಡಿಮೆ ಇದೆ, ನನಗೆ ಮಗುನೇ ಆಗಲ್ಲ ಅನ್ನೋದನ್ನ ತೆಗೆದುಬಿಡಿ ತಲೆಯಿಂದ. AMH ಲೆವೆಲ್ ಕಡಿಮೆ ಇದ್ದವ್ರಿಗೂ ಕೂಡ ಮಗು ಆಗುತ್ತೆ. ಸೊ ಐ ಆಮ್ ದ ಎಕ್ಸಾಂಪಲ್. ಸೊ ನಮ್ಮ ಮೆಂಟಲ್ ಸ್ಟ್ರೆಂತ್ ಎಷ್ಟಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟು. ಆಗಲ್ಲ ಅಂದರೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಆಗಲ್ಲ ಅನ್ನೋದನ್ನ ತಲೆಯಿಂದ ತೆಗೆದುಬಿಟ್ಟು ಆಗುತ್ತೆ ಅನ್ನೋದನ್ನ ಇಟ್ಕೊಳ್ಳಿ, ಡೆಫಿನೆಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು
PCOD PCOS. ಅರೆ ಇಲ್ಲ ಪ್ರಾಬ್ಲಮ್ಮು ಪ್ರತಿಯೊಬ್ಬರಿಗೂ ಇದೆ PCOD PCOS ಪ್ರಾಬ್ಲಮ್ಮು. ನೀವು ಯಾರನ್ನೇ ಮಾತಾಡಿಸಿ ಅವ್ರು ಹೇಳ್ತಾರೆ ನನಗೆ PCOD ಇದೆ, PCOS ಪ್ರಾಬ್ಲಮ್ ಇದೆ. ಸೊ ಅನ್ವಾಂಟೆಡ್ ಹೇರ್ ನೋಡಿ, ಇಲ್ಲೆಲ್ಲ ಕೆಲವೊಂದು ಕಡೆ ಅನ್ವಾಂಟೆಡ್ ಹೇರ್ಗಳು ಬರುತ್ತೆ. ಸೊ ಹಾರ್ಮೋನ್ಸ್ ಏನಿರುತ್ತಲ್ಲ ಅದು ಇಂಬ್ಯಾಲೆನ್ಸ್ ಆದರೂ ಕೂಡ ಇದೆಲ್ಲ ಬರುತ್ತೆ. ತುಂಬ ಜನ ಫೇಶಿಯಲ್ ಹೇರ್ ಬರ್ತಿದೆ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಫೇಶಿಯಲಲ್ಲೆಲ್ಲ ನನಗೆ ಅನ್ವಾಂಟೆಡ್ ಹೇರ್ ಬರ್ತಾ ಇದೆ, ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ನನಗೂ ಬರುತ್ತೆ, ಲೈಫ್ ಟೈಮ್ ಇರುತ್ತೆ ಅದು. ಅದನ್ನು ನೀವು ವ್ಯಾಕ್ಸ್ ಮಾಡಿದ್ರೆ ಟೆಂಪ್ರರಿ ಸೊಲ್ಯೂಷನ್, ವ್ಯಾಕ್ಸಿಂಗ್ ಆಗಲಿ, ನೀವು ಒಂದು ಟ್ರೀಟ್ಮೆಂಟ್ ಏನಿದೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರೆ ಇಟ್ಸ್ ಎ ಟೆಂಪ್ರರಿ. ಪರ್ಮನೆಂಟ್ ಸೊಲ್ಯೂಷನ್ ಅಂತ ಯಾವುದಕ್ಕೂ ಇಲ್ಲ. ನನಗೂ ಬರುತ್ತೆ, ನಾನು ಫೇಸ್ ಮಾಡ್ತೀನಿ, ಅದು ಬಂದಾಗೆಲ್ಲ ರಿಮೂವ್ ಮಾಡ್ತೀನಿ ಅಷ್ಟೇ. ಅದರ್ವೈಸ್ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಯ್ಯೋ ಬರ್ತಾ ಇದೆಯಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ನನಗೆ ತುಂಬ ಬರಲ್ಲ, ಅಲ್ಲಲ್ಲೂ 4-5 ಬರುತ್ತೆ. ಅದು ಬಂದಾಗ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ಅಷ್ಟೇ. ನನಗೂ ಇದೆ ಸಮಸ್ಯೆ. ಇನ್ನೂ ಕೆಲವ್ರನ್ನ ನೋಡಿದ್ದೀನಿ, ಫುಲ್ ಇಲ್ಲಿಂದ ಇಲ್ಲಿವರೆಗೂ ಹೋಗಿರೋರನ್ನ ನೋಡಿದ್ದೀನಿ ನಾನು. ಫುಲ್ಲು ಗಡ್ಡ ಥರನೇ ಇರುತ್ತೆ ಪಾಪ ಅವ್ರಿಗೆ. ಅವ್ರಿನ್ನೆಷ್ಟು ಸಫರ್ ಮಾಡ್ತಿರ್ಬೇಡ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆ ಇದೆ ಅಂದರೆ ನಾವು ಸಮಾಧಾನ ಪಟ್ಕೋಬೇಕು. ಓಕೆ, ವಿ ಆರ್ ಮಚ್ ಬೆಟರ್ ಅಂತ ಅನ್ಕೋಬೇಕು. ಆ್ಯಂಡ್ ಪ್ರತಿಯೊಬ್ಬರಿಗೂ ಇರುತ್ತೆ PCOD PCOS ಪ್ರಾಬ್ಲಮ್ಸ್ಗಳು. ಅದಕ್ಕೆ ಅಂತ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳಿರ್ತವೆ, ಮೆಡಿಸಿನ್ಸ್ಗಳಿರ್ತವೆ, ಕೆಲವೊಂದು ಹೋಮ್ ರೆಮಿಡೀಸ್ಗಳು ಕೂಡ ಇರ್ತವೆ. ಸೊ ನನಗೆ PCOD ಪ್ರಾಬ್ಲಮ್ ಇದ್ದಾಗ ನಾನು ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳು ನೋಡ್ತಾ ಇದ್ದೆ. ಅಂದರೆ ಯೂಟ್ಯೂಬ್ನಲ್ಲಿ ಎಲ್ಲ ವೀಡಿಯೋಸು ನೋಡ್ತಾ ಇರಲಿಲ್ಲ. ಡಾಕ್ಟರ್ಸ್ ಪೇಜಸ್ಸಿಂದ ಬರ್ತಿತ್ತಲ್ಲ, ಯಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾರು ಅದನ್ನು ನಾವು ಟ್ರೈ ಮಾಡಿದ್ರೆ ನನಗೆ ಯೂಸ್ಫುಲ್ ಅನಿಸುತ್ತೆ ಅನ್ನೋದನ್ನ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಬಂದಿದ್ದೆಲ್ಲ ನಾನು ಟ್ರೈ ಮಾಡ್ತಾ ಇರಲಿಲ್ಲ. ಸುಮಾರು ಜನ ವ್ಲಾಗರ್ಸ್ ಕೂಡ ಮಾಡ್ತಾರೆ, ಬಟ್ ನಾನು ವ್ಲಾಗರ್ಸ್ ವೀಡಿಯೋಸ್ ಯಾವುದೂ ನೋಡ್ತಾ ಇರಲಿಲ್ಲ. ನನಗೆ ಮೇನ್ ಫೋಕಸ್ ಮಾಡ್ತಾ ಇದ್ದು ಡಾಕ್ಟರ್ಸ್ ಪೇಜಸ್ಗಳು ಮಾತ್ರ. ಯಾಕಂದರೆ ಅವ್ರುಗಳು ನಮ್ಮ ಸಮಸ್ಯೆನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಇದೆ, ಅದನ್ನು ಹೇಗೆ ಸೊಲ್ಯೂಷನ್ ಇರುತ್ತೆ, ಅದನ್ನು ನಾವು ಹೇಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನ ಅವ್ರು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಆ ಥರ ಪೇಜಸ್ಗಳನ್ನ ನಾನು ತುಂಬ ರಿವ್ಯೂ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ದನ್ನು ಟ್ರೈ ಕೂಡ ಮಾಡ್ತಾ ಇದ್ದೆ. ನನಗೆ ಕೆಲವು ಸತಿ ವರ್ಕೌಟ್ ಆಗ್ತಾ ಇತ್ತು, ಆಗ್ತಾನೆ ಇರಲಿಲ್ಲ ಅಂತಲ್ಲ. ಆ್ಯಂಡ್ ನಂದು ಇರ್ರೆಗ್ಯುಲರ್ ಪೀರಿಯಡ್ಸು ಎಷ್ಟು ಕಡಿಮೆ ಆಗ್ತಿತ್ತು. ನಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ 3 days ಆಗುತ್ತೆ ಪೀರಿಯಡ್ಸ್. ಓಕೆ, ನನಗೆ ಒಂದೇ ದಿನ ಆಗ್ತಾ ಇತ್ತು. ಒಂದು ದಿನ, ಇವತ್ತು ರಾತ್ರಿ ಪೀರಿಯಡ್ಸ್ ಆಯಿತು ಅಂದರೆ ಬೆಳಿಗ್ಗೆ ಅಷ್ಟು ಕ್ಲಿಯರ್ ಆಗಿ ಹೋಗ್ತಾ ಇತ್ತು. ಯಾಕಂದರೆ ನನಗೆ ಆ ಪೀರಿಯಡ್ಸ್ ಪೇಯ್ನು, ಆ ಪೀರಿಯಡ್ಸ್ ಆಗಿದ್ದೀನಿ, ಆ ಮೆಂಟಲ್ ಅದೊಂದು ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಿದ್ದರಿಂದ ನಾನು ಇಗ್ನೋರ್ ಮಾಡ್ತಾ ಇದ್ದೆ. ನಾನು ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೋತಾ ಇರಲಿಲ್ಲ. ಐ ಆಮ್ ಓಕೆ ವಿತ್ ದಟ್. ಓಕೆ, ಏನಾಗುತ್ತೋ ಆಗಲಿ ಅನ್ನೋ ಒಂದು ಬಂಡತನ ಅಂತಾರಲ್ಲ, ಅದಕ್ಕೆ ಹೋಗ್ಬಿಟ್ಟಿದ್ದೆ ನಾನು. ಪೀರಿಯಡ್ಸ್ ಅಂತೂ ನನಗೆ ತುಂಬ ಇರೆಗ್ಯುಲರ್. ಅದು ಕೆಲವೊಂದು ಸತಿ 45 days ಆಗ್ತಾನೆ ಇರಲಿಲ್ಲ. 1 ತಿಂಗಳು, 15 ದಿನ, 20 ದಿನ ಗ್ಯಾಪ್ ಆಗೋಗ್ತಾ ಇತ್ತು. ಸೊ ಆ ಗ್ಯಾಪ್ ಆಗೋದಾಗ 1 ದಿನ ಬರ್ತಾ ಇತ್ತು. ಆ 1 ದಿನ ನನಗೆ ಎಂಥ ನರಕ ತೋರಿಸ್ತಾ ಇತ್ತು ಅಂದರೆ, ಇನ್ ಕೇಸ್ ಬೆಳಗ್ಗೆ ಏನಾದರೂ ಪೀರಿಯಡ್ಸ್ ಆಯಿತು ಅಂದರೆ ಸಂಜೆವರೆಗೂ ನಾನು ಎಷ್ಟು ನರಳ್ತಾ ಇದ್ದೆ ಅಂದರೆ, ಆ ಪೇನ್ ಇದೆಯಲ್ಲ, ಅಟ್ ಎ ಟೈಮ್ ಹೊಟ್ಟೆ ನೋವು ಬರ್ತಾ ಇತ್ತು, ಸೊಂಟ ನೋವು ಬರ್ತಾ ಇತ್ತು. 2 ನೋವು ಬಂದು ಅದ್ರ ಮಧ್ಯದಲ್ಲಿ ನನಗೆ ಓವರ್ ಪೇನ್ ಆಯಿತು ಅಂದಾಗ ಮೈಗ್ರೇನ್ ಬರ್ತಾ ಇತ್ತು. ಅಷ್ಟು 3 ನೋವುಗಳು ಒಂದು ದಿನ ನನಗೆ ನರಕನೇ ತೋರಿಸ್ಬಿಡ್ತಾ ಇತ್ತು. ಅಷ್ಟು ಕಷ್ಟ ಆಗ್ತಾ ಇತ್ತು ನನಗೆ. ಆ್ಯಂಡ್ 1 day ಪೀರಿಯಡ್ಸ್, ಇದು ತುಂಬ ರೇರ್ ಕೇಸ್. ಇದು ನನ್ನ ಕೇಸ್ ಇದೆಯಲ್ಲ, ಇಟ್ಸ್ ಅ ವೆರಿ ರೇರ್ ಕೇಸ್. 3 days ಆಗ್ತಾ ಇರಲಿಲ್ಲ, ಒಂದೇ ದಿನ ಆಗ್ತಾ ಇತ್ತು. ನನ್ನ ಪೀರಿಯಡ್ಸ್ ಪ್ಯಾಂಟ್ರಿ ತಂದರೆ ನನಗೆ 1 ವರ್ಷ ಬರ್ತಾ ಇತ್ತು. ಯಾಕೆ ಒಂದೇ ಯೂಸ್ ಮಾಡ್ತಿದ್ದೆ ನಾನು. 15-20 ಪೀಸಸ್ ತರ್ತಾ ಇದ್ದೆ, ಒಂದ್ರ ಮೇಲೆ ಯೂಸೇ ಆಗ್ತಿರ್ಲಿಲ್ಲ. ಆ್ಯಂಡ್ ಓವರ್ ಬ್ಲೀಡಿಂಗ್ ಅಂತ ಕೂಡ ನನಗೆ ಆಗ್ತಾ ಇರಲಿಲ್ಲ. ವೆರಿ ಲೆಸ್. ನೆಪಕ್ಕೆ ನನಗೆ ಪೀರಿಯಡ್ಸ್ ಆಗಿದೆಯೇನು ಅಂತ ಇರ್ತಾ ಇತ್ತೆ ಹೊರತು, ಬಟ್ ನನಗೆ ರೆಗ್ಯುಲರ್ ಪೀರಿಯಡ್ಸ್ ಇರ್ತಾನೆ ಇರಲಿಲ್ಲ. ಕೆಲವು ಸರಿ ಅಂತ 2 ತಿಂಗಳು ನನಗೆ ಪೀರಿಯಡ್ಸೇ ಆಗ್ತಾ ಇರಲಿಲ್ಲ. ಅವೆಲ್ಲ ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ಲೈಕ್ ಹೀಟ್ ಐಟಮ್ ಏನಾದ್ರು ತಿಂದರೆ ಪೀರಿಯಡ್ಸ್ ಆಗುತ್ತೆ, ಎಳ್ಳು ತಿಂದರೆ ಪೀರಿಯಡ್ಸ್ ಆಗುತ್ತೆ, ಪಪ್ಪಾಯ ತಿಂದರೆ ಪೀರಿಯಡ್ಸ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ನೋಡ್ತಾ ಇದ್ದೆ, ಹೋಗ್ತಾ ಇದ್ದೆ, ತಿಂತಾ ಇದ್ದೆ, ಬಟ್ ನನಗೇನು ವರ್ಕೌಟ್ ಆಗ್ತಾನೆ ಇರಲಿಲ್ಲ. ಯಾವಾಗೋ ಒಂದ್ಸತಿ ಗೊತ್ತಾ ಅಂದರೆ, ನನಗೆ ನಾಳೆ ಪೀರಿಯಡ್ಸ್ ಆಗ್ತದೆ ಅಂದರೆ ನನಗೆ ಇವತ್ತಿಂದ ಪೇನ್ ಬರ್ತಾ ಇತ್ತು. ಅದು ಮಾತ್ರ ಗೊತ್ತಾಗೋಗ್ತಾ ಇತ್ತು ನನಗೆ. ಓಕೆ, ನಾಳೆ ಆಗುತ್ತೆ ನನಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಅದು 1 ದಿನ ಬರ್ತಾ ಇತ್ತು. ಕಂಪ್ಲೀಟಾಗಿ ಮಲಗಿರ್ತಾ ಇದ್ದೆ ನಾನು. ಯಾವುದೇ ರೀತಿ ಓಡಾಡೋಕ್ಕೂ ನನಗೆ ಶಕ್ತಿ ಇರ್ತಾ ಇರಲಿಲ್ಲ. ಯಾಕಂದರೆ 1 ದಿನದ ಪೀರಿಯಡ್ ನನಗೆ ಅಷ್ಟು ಪ್ರಾಬ್ಲಮ್ ಮಾಡ್ತಾ ಇತ್ತು. ಏನಂತ ಹೆಸರು ಕೊಡೋದು, PCODನ PCOS ಯಾವ ಥರ ಪ್ರಾಬ್ಲಮ್ ಹೇಳ್ಕೊಳ್ಳೋದು ಇದನ್ನ ಅಂತ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇದು ಆಲ್ಮೋಸ್ಟ್ PCOD ಪ್ರಾಬ್ಲಮ್ಸ್ ಥರನೇ ಬರ್ತಾ ಇದೆ ನಿಮಗೆ, ನೀವು ಇದಕ್ಕೆ ಮುಂಚೆಯಿಂದನೇ ಟ್ರೀಟ್ಮೆಂಟ್ ತೊಗೋಬೇಕಿತ್ತು. ನಂದು ಅವಾಗಿಂದ ನನಗೆ ಖುಷಿ ಆಗ್ತಾಯಿತ್ತು, ಪೀರಿಯಡ್ಸ್ ಆಗ್ತಿಲ್ಲ ಅಂದಾಗ ಖುಷಿ ಆಗ್ತಿತ್ತು, ಆ ನೋವು ಬರ್ತಿರ್ಲಿಲ್ವಲ್ಲಪ್ಪ ಅಂತ. ಆಮೇಲೆ ಡೇ ಬೈ ಡೇ ನನಗೆ ಬರ್ತಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ತೊಗೊಳಕ್ಕೆ ಶುರು ಮಾಡಿದೆ. ನನಗೆ ನಾರ್ಮಲ್ ಆಗ್ತಾ ಬಂತು. ಮದುವೆ ಆದಮೇಲಂತೂ 1 day ಪೀರಿಯಡ್ ಇದು 2 days ಆಯಿತು. ಸ್ವಲ್ಪ ಮಚ್ ಬೆಟರ್, ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ ಅನ್ನಿಸ್ತು. ಆಮೇಲೆ ನಾರ್ಮಲ್ ಆಗಿ ಆಗ್ತಾ ಹೋಯಿತು. ಈಗ ಮದುವೆ ಆದಮೇಲೆ ಕೂಡ 2 ದಿನ ಪೀರಿಯಡ್ಸ್ ಆಗ್ತಾ ಇದ್ದಿದ್ದು, 3 days ಯಾವತ್ತಿಗೂ ಆಗಿಲ್ಲ ನನಗೆ. ಸೊ ಇದು
ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ನನಗೆ ಪೀರಿಯಡ್ಸ್ ಆಗ್ತಾ ಇಲ್ಲ, ನನಗೆ ಮಗು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಬಿಟ್ಬಿಡಿ. ಯಾಕಂದ್ರೆ ಆಗುತ್ತೆ, ಎಲ್ಲ ಆಗುತ್ತೆ. ಆಗಬೇಕು ಅಂತ ಇದ್ರೆ ಡೆಫಿನೆಟ್ ಆಗುತ್ತೆ. ತುಂಬ ತಲೆ ಕೆಡಿಸ್ಕೋಬಾರ್ದು. ಸೊ ನಾನು ಎಲ್ಲ ಅವಾಗಿಂದನೂ ಅದೊಂದು ಇಗ್ನೋರೆನ್ಸು, ಆಗುತ್ತಾ ಆಗಲಿ, ಬರ್ತಾ ಬರಲಿ, ಹೋಗುತ್ತಾ ಹೋಗಲಿ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದರಿಂದ ಅವತ್ತಿಗೂ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಇವತ್ತಿಗೂ ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ಮೇಲೆ ಗೊತ್ತಾಯಿತು ಅವೆಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್ಸು, ನಾವು ಅದನ್ನೆಲ್ಲ ಅಷ್ಟು ಇಗ್ನೋರ್ ಮಾಡಬಾರ್ದು ಅನ್ನೋದು ಆಮೇಲೆ ಗೊತ್ತಾಯಿತು. ಸೊ ಈ ಥರನೂ ಇರೆಗ್ಯುಲರ್ ಪೀರಿಯಡ್ಸ್ ಇರೋರ್ಗೂ ಕೂಡ ಖಂಡಿತವಾಗ್ಲೂ ಮಗು ಆಗುತ್ತೆ, ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಸೊ ಮೇನ್ಲಿ PCOD PCOS ಪ್ರಾಬ್ಲಮ್ ಇರೋರಿಗೆ ಡಾಕ್ಟರ್ ಫಸ್ಟ್ ಹೇಳೋದೇ ವೆಯ್ಟ್ ಲಾಸ್ ಮಾಡಿ. ನಿಮ್ಮ ವೆಯ್ಟ್ ಒಂದು ಚೆಕ್ ಮಾಡ್ತಾರಲ್ಲ, ಆ ವೆಯ್ಟಲ್ಲಿ ನಿಮ್ಗೆ ಹೇಳ್ತಾರೆ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ. ಸೊ ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡಿ, ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ತುಂಬಾ ಪಿಂಪಲ್ಸು, ಹೇರ್ ಫಾಲು, ಬಾಡಿನಲ್ಲಿ ಕೊಲೆಸ್ಟ್ರಾಲು ಎಲ್ಲ ಒಬೆಸಿಟಿ ಲೆವೆಲಲ್ಲಿ ಇದ್ದಿದ್ದರಿಂದ ನನಗೆಲ್ಲ ಡಿಸಡ್ವಾಂಟೇಜಸ್ಗಳೇ ಆಗ್ತಾ ಇತ್ತು. ಹೋಗಿದ್ದ ಕಡೆಗೆಲ್ಲ ನಮ್ಮನ್ನು ಡಿಮೋಟಿವೇಟೇ ಮಾಡೋರು. ನಾನು ಯಾವಾಗ ವೆಯ್ಟ್ ಲಾಸ್ನ ಸೀರಿಯಸ್ ಆಗಿ ತೊಗೊಂಡು ಹೆಲ್ತಿ ಲೈಫ್ ಸ್ಟೈಲಿಗೆ ಸ್ವಿಚ್ ಆದ್ನಲ್ಲ, ಅವಾಗ ನನ್ನ ಪ್ರಾಬ್ಲಮ್ಗಳೆಲ್ಲ ಒನ್ ಬೈ ಒನ್ ಸಾಲ್ವ್ ಆಗ್ತಾ ಹೋಯಿತು. ಸೊ ಎಲ್ಲ ನಮ್ಮ ಕೈನಲ್ಲೇ ಇರುತ್ತೆ. ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಮುಖ್ಯ. ನಾವು ಎಷ್ಟು ಹೆಲ್ತಿ ಆಗಿರ್ತೀವಲ್ಲ ಅಷ್ಟು ತುಂಬಾ ಒಳ್ಳೆಯದು. ಆ್ಯಂಡ್ ಥರ್ಡ್ ಥಿಂಗ್ ಬಂದು, ಪ್ರೆಗ್ನೆನ್ಸಿ ಆದಮೇಲೂ ಕೂಡ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಇದು 2 ಥರ ಇರುತ್ತೆ. ವೈಟ್ ಡಿಸ್ಚಾರ್ಜ್ ಯಾವ ಥರ ಆಗುತ್ತೆ ಅಂದರೆ, ನಾರ್ಮಲ್ ಆಗಿ ಈಗ ನನಗೆ ಆಗ್ತಾ ಇರೋದು ಯಾವ ಥರ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂದರೆ, ಲೈಕ್ ನಾರ್ಮಲ್ ಆಗಿ ನೀರು ಥರ ಹೋಗುತ್ತೆ. ಅಷ್ಟೊಂದು ನನಗೆ ಹೆವಿ ಅಂತ ಅನ್ನಿಸ್ತಿಲ್ಲ. ಫಸ್ಟಿಗೆ ನನಗೆ ವೈಟ್ ಡಿಸ್ಚಾರ್ಜ್ ಆದಾಗ ತುಂಬಾ ಭಯ ಆಯಿತು, ಏನಪ್ಪ ಇದು ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂತ. ನಾನೇನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಒಂದಷ್ಟು ಕ್ವಶನ್ಸ್ ಕೇಳಿದ್ರು. ಯಾವ ಥರ ಹೋಗ್ತಾ ಇದೆ ನಿಮಗೆ, ವೈಟ್ ನಾರ್ಮಲ್ ಆಗಿ ಹೋಗ್ತಾ ಇದೆಯಾ ಅಥವಾ ಕಲರ್ ಏನಾದ್ರು ಚೇಂಜಸ್ ಇದೆಯಾ, ಸ್ಮೆಲ್ ಏನಾದರೂ ಬರುತ್ತಾ ಅಂತೆಲ್ಲ ಕೇಳಿದ್ರು. ಇನ್ ಮೈ ಕೇಸ್ ನನಗೆ ಯಾವುದೇ ರೀತಿ ಕಲರ್ ಚೇಂಜಸ್ ಇರಲಿಲ್ಲ ಆ್ಯಂಡ್ ಸ್ಮೆಲ್ ಬರ್ತಾ ಇರಲಿಲ್ಲ. ಸೊ ನಾರ್ಮಲ್ ಆಗಿ ಹೋಗ್ತಾ ಇತ್ತು. ವೈಟ್ ನಾರ್ಮಲ್ ಆಗಿ ಡೇನ್ ಡಿಸ್ಚಾರ್ಜ್ ಆಗುತ್ತೆ ಯೂರಿನ್ ಪಾಸ್ ಮಾಡಿದಾಗ, ಆ ಥರ ಹೋಗ್ತಾ ಇತ್ತು. ನಾನು ಯಾವುದೇ ಎಕ್ಸ್ಟ್ರಾ ಪ್ಯಾಡ್ಗಳಂತೆಲ್ಲ ವೇರ್ ಮಾಡೇ ಇಲ್ಲ. ಬಟ್ ಅಷ್ಟೊಂದೇನು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಸೊ ನಿಮಗೇನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಬಟ್ ಚೆಕ್ ಮಾಡಿ, ನಾರ್ಮಲ್ ಆಗಿ ನೀವು ಪೀರಿಯಡ್ಸ್ ಆದಾಗ ಯಾವ ರೀತಿ ಬ್ಲೀಡಿಂಗ್ ಇರುತ್ತಲ್ಲ, ಸೊ ಆ ಥರ ಇದು ಇತ್ತು ಅಂದರೆ ಇಟ್ಸ್ ಅ ನಾರ್ಮಲ್. ಅದು ಬಿಟ್ಟು ಅದರಲ್ಲಿ ಕಲರ್ ಡಿಫ್ರೆನ್ಸ್ ಇದೆ, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಏನಾದರೂ ಆಗಿರೋ ಚಾನ್ಸಸ್ ತುಂಬಾ ಇರುತ್ತೆ. ಅದರಿಂದ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರೇನಾದರೂ ಅದಕ್ಕೆ ಟಿಪ್ಸ್ ಅಥವಾ ಮೆಡಿಸಿನ್ಸ್ ಏನಾದರೂ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಬೋದು. ಇನ್ ಮೈ ಕೇಸ್ ನನಗೆ ಓವರ್ ಡಿಸ್ಚಾರ್ಜ್ ಅಂತ ಏನೂ ಆಗಲ್ಲ, ನಾರ್ಮಲ್ ಆಗಿ ಆಗುತ್ತೆ. ನಾರ್ಮಲ್ ಆಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಅಷ್ಟೊಂದೇನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಟೆನ್ಷನ್ ಯಾವಾಗ ಮಾಡ್ಕೋಬೇಕು ಅಂದರೆ, ಕಲರ್ ಡಿಫ್ರೆನ್ಸ್ ಆಗಿ ಸ್ಮೆಲ್ ಬಂತು ಅಂದಾಗ ಮಾತ್ರ ಪ್ರಾಬ್ಲಮ್ ಇರುತ್ತೆ, ಇನ್ಫೆಕ್ಷನ್ ಏನಾದರೂ ಆಗಿರುತ್ತೆ. ನೀವು ಹೋಗಿ ಚೆಕ್ ಮಾಡಿಸ್ಕೋಬಹುದು. ನನಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ವೆಗಿನಲ್ ಏರಿಯಾನ ಯಾವುದೇ ಕಾರಣಕ್ಕೂ ಶೇವಿಂಗ್ ಆಗಲಿ ವ್ಯಾಕ್ಸಿಂಗ್ ಆಗಲಿ ಮಾಡಬೇಡಿ. ಅದಿವಾಗ ಹೇಗಿರುತ್ತೋ ಹಾಗೆ ಬಿಟ್ಬಿಡಿ. ಯಾಕಂದರೆ ಅದಿವಾಗ ಸ್ವಲ್ಪ ಹೇರ್ ಏನಿರುತ್ತಲ್ಲ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ, ಇನ್ಫೆಕ್ಷನ್ ಆಗೋದನ್ನ ಅದು ತಡೆಗಟ್ಟುತ್ತೆ. ಸೊ ನೀವೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ರಿ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿನೇ ಬರುತ್ತೆ, ಇಚ್ಚಿಂಗ್ ಬರುತ್ತೆ ನಿಮಗೆ ಅಂತ ಹೇಳಿದ್ರು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ವೆಗಿನಲ್ ಹೇರ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಶೇವ್ ಆಗಲಿ ವ್ಯಾಕ್ಸ್ ಆಗಲಿ ಮಾಡದೇ ಇರೋದು ಒಳ್ಳೆಯದು. ಯಾಕಂದರೆ ಇವಾಗ ಆ ವೆಗಿನಲ್ ಪ್ಲೇಸ್ ಏನಿದೆ ಅದು ತುಂಬಾ ಸೇಫ್ ಆಗಿರುತ್ತೆ. ಯಾಕಂದರೆ ನಾವೇನಾದರೂ ಅದನ್ನು ಶೇವು ಅಥವಾ ವ್ಯಾಕ್ಸಿಂಗ್ ಎಲ್ಲ ಮಾಡಿದ್ರೆ ಅಲ್ಲಿ ಅಷ್ಟೊಂದು ಸೇಫ್ ಇರೋದಿಲ್ಲ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರ್ತವೆ. ಕೇಸ್ ತುಂಬ ಜಾಸ್ತಿ ಕೂದಲು ಬೆಳೆದ್ಬಿಟ್ಟಿದೆ ಅಂದರೆ ಟ್ರಿಮ್ ಮಾಡಿಕೊಂಡ್ರೆ ಇಟ್ಸ್ ಫೈನ್. ಸೊ ಯಾವುದೇ ರೀತಿ ಶೇವಿಂಗ್ ಆಗಲಿ ವ್ಯಾಕ್ಸಿಂಗ್ ಆಗಲಿ ಮಾಡಬೇಡಿ. ಸದ್ಯಕ್ಕೆ ಅದು ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಆ್ಯಂಡ್ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿ ವಾಶ್ ಮಾಡಬಾರ್ದಂತೆ. ಮುಂಚೆ ವಿಕೇರ್ ಅಂತ ಒಂದು ಯೂಸ್ ಮಾಡ್ತಾ ಇದ್ದೆ ಕೆಮಿಕಲ್ಲು, ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಡಾಕ್ಟರ್ ಹೇಳಿದ್ರು ಅದನ್ನು ಕೂಡ ಯೂಸ್ ಮಾಡಬೇಡಿ. ಯಾವುದೇ ರೀತಿ ಸೋಪ್ ಆಗಲಿ ಶಾಂಪೂ ಆಗಲಿ ಯಾವುದೇ ಕೆಮಿಕಲ್ಸ್ ಆಗಲಿ ಹಾಕ್ಲೇಬೇಡಿ. ಅದಕ್ಕೆ ಸುಮ್ಮನೆ ಜಸ್ಟ್ ನೀರಲ್ಲಿ ಅಷ್ಟೇ ವಾಶ್ ಮಾಡಬೇಕು. ಇನ್ನು ಕೆಲವರು ಸಾಲ್ಟ್ ವಾಟ್ರಲ್ಲೆಲ್ಲ ವಾಶ್ ಮಾಡ್ತಾರೆ, ತುಂಬ ಇಚ್ಚಿಂಗ್ ಆಗ್ತಿದೆ ಅಂದಾಗ ಅದನ್ನೆಲ್ಲ ಮಾಡಲೇಬಾರ್ದಂತೆ. ಜಸ್ಟ್ ನೀರಲ್ಲಿ ತೊಳಿಬೇಕು. ಅದು ತೊಳ್ಕೊಂಡ್ರೆ ಅದು ವೆಗಿನಲ್ ತುಂಬ ಕ್ಲೀನ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ನೀವು ಕೆಮಿಕಲ್ಸ್ ಎಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದ್ರೆ ಅಂದರೆ ಇನ್ಫೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನೀವೇ ರೀಸನ್ ಆಗೋಗ್ತೀರಾ. ಅದನ್ನು ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಲ್ಲ. ಇವಾಗ ವಾಶ್ ಮಾಡಬೇಕು, ನೀರಲ್ಲಿ ವಾಶ್ ಮಾಡಬೇಕು. ನಾವು ಹೊರಗಡೆ ಹೋಗ್ತೀವಿ ಒಂದು ವೀಕೆಂಡ್ಸ್ ಬಂದಾಗ ಅಥವಾ ಏನೋ ಸ್ಪೆಷಲ್ ಇದ್ದಾಗ, ಕೆಲವರಂತೂ ಹೊರಗಡೆ ಫುಡ್ ಆರ್ಡ್ರು ಸ್ವಿಗ್ಗಿ ಝೊಮ್ಯಾಟೊ ಇರೋದ್ರಿಂದ ಯಾವಾಗಲೂ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ದಯವಿಟ್ಟು ಅದರಿಂದ ದೂರ ಇರಿ. ಯಾಕಂದರೆ ಹೊರಗಡೆ ಫುಡ್ಗೆ ಕಲರ್ ಹಾಕ್ತಾರೆ, ಫ್ಲೇವರ್ಸ್ ಹಾಕ್ತಾರೆ. ಅದೊಂದೆಲ್ಲ ಒಂಥರ ಸ್ಲೋ ಪಾಯ್ಸನ್ ಥರ ನಮ್ಮ ಬಾಡಿ ಕೆಲಸ ಮಾಡುತ್ತೆ. ಸೊ ನಮ್ಮ ಬಾಡಿ ಯಾವುದೇ ರೀತಿ ನ್ಯಾಚುರಲ್ ಆಗಿ ಏನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವೆಲ್ಲ ಹೊರಗಡೆದು ಜಂಕ್ ಫುಡ್ಗಳನ್ನ ಫಾಸ್ಟ್ ಫುಡ್ಗಳನ್ನ ತಿಂದು 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 ಬಾಡಿ ಒಂಥರ ಜಿಡ್ಡಿಡ್ದು ಹೋಗ್ಬಿಟ್ಟಿರುತ್ತೆ. ಫ್ಯಾಟು ಕೊಲೆಸ್ಟ್ರಾಲ್ ಎಲ್ಲ ತುಂಬಿಟ್ಟಿರುತ್ತೆ.
ವರ್ಕ್ ಮಾಡ್ತಾ ಇರೋರಿಗೆ ಕಷ್ಟ ಆಗತ್ತೆ ಹೌದು, ಬಟ್ ಆದರೂ ಕೂಡ ನೀವು ಮನ್ಸು ಮಾಡಿದ್ರೆ ಡೆಫಿನೆಟಾಗಿ ಸಾಧ್ಯ. ಇನ್ನು ಹೌಸ್ ವೈಫ್ಸ್ ಯಾರಾದರೂ ಇತ್ತು ಅಂದರೆ ದಯವಿಟ್ಟು ಹೊರಗಡೆ ಫುಡ್ಗಳನ್ನ ತಿನ್ನಲೇಬೇಡಿ. ಡೇಂಜರಸ್ ಅಂದರೆ ವೆರಿ ಡೇಂಜರಸ್ಸು. ನಾನು ಬಿಟ್ಟ ಮೇಲೆ ಆ್ಯಕ್ಚುಲಿ ನನ್ನ ಹೆಲ್ತ್ ಚೆನ್ನಾಗಿರೋದು ಔಟ್ಸೈಡ್ ಫುಡ್ ಬಿಟ್ಟ ಮೇಲೆ ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ. ಮುಂಚೆ ರೆಗ್ಯುಲರಾಗಿ ವಾರದಲ್ಲಿ 2-3 ದಿನ ನನ್ನ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ಬಾ ಹೊರಗಡೆ ತಿನ್ನೋಣ, ಮನೇಲಿ ತಿಂದಿದ್ದು ಬೋರ್ ಆಗುತ್ತೆ ಅಂತ. ಅದರ ತಿಂದು ಓವರ್ ವೆಯ್ಟು, ಫ್ಯಾಟು, ಕೊಲೆಸ್ಟ್ರಾಲು, ಒಬೆಸಿಟಿ ಅಂತೆಲ್ಲ ಹೋಗಿ ಸಿಕ್ಕಾಬಟ್ಟೆ ಎಲ್ಲರ ಹತ್ರ ಅವಮಾನ ಮಾಡಿಸ್ಕೊಂಡು ಅದಾದಮೇಲೆ ಇಲ್ಲ ಹಿಂಗೆ ಇದ್ದರೆ ಆಗಲ್ಲ, ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂತ ನಾವು ವಾಪಸ್ ಬಂದು ಇವಾಗ ಚೆನ್ನಾಗಿದ್ದೀನಿ ನಾನು. ಸೊ ಐ ಆಮ್ ರಿಯಲಿ ಹ್ಯಾಪಿ ನೌ. ಸೊ ನನಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗ್ತಾ ಇದೆ. ಇವಾಗಲೂ ಅಷ್ಟು ನಾನು ಯಾವುದೇ ರೀತಿ ಹೊರಗಡೆ ಫುಡ್ಗಳನ್ನ ತಿನ್ನಲ್ಲ. ಯಾವುದೇ ರೀತಿ ಕ್ರೇವಿಂಗ್ಸ್ ಅಂತೂ ನನಗೆ ಇಲ್ಲವೇ ಇಲ್ಲ. ನಮ್ಮ ಮನೆಯಲ್ಲೇ ಏನಾಗುತ್ತೋ ಅದನ್ನೇ ಮಾಡ್ಕೊಂಡು ತಿಂದು ಹ್ಯಾಪಿಯಾಗಿದ್ದೀನಿ. ಸೊ ಹೆಲ್ತಿ ಲೈಫ್ ಸ್ಟೈಲು, ಒಂದು ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ತುಂಬಾ ಮುಖ್ಯ. ಬಾಡಿಗೊಂದು ಆ್ಯಕ್ಟಿವಿಟಿ ಬೇಕೇ ಬೇಕು. ಅದನ್ನಂತೂ ದಯವಿಟ್ಟು ಮಾಡಿ. ಊಟ ಉಪಚಾರಗಳಲ್ಲಿ ಆದಷ್ಟು ಮನೆದು 99% ಮನೆದೇ ಮಾಡ್ಕೊಳ್ಳಿ. ಹೊರಗಡೆ ದಯವಿಟ್ಟು ಹೋಗಬೇಡಿ. ಎಷ್ಟು ತರಕಾರಿಗಳು ನೀವು ತಿಂತೀರಾ ಅನಿಸುತ್ತೆ, ಎಷ್ಟು ತರಕಾರಿಗಳು ನಿಮಗೆ ಬೇಕು ಅನಿಸುತ್ತೆ, ನೀವು ಅದನ್ನು ಧಾರಾಳವಾಗಿ ತಿನ್ನಿ. ಸೊಪ್ಪು, ತರಕಾರಿ, ನಾರಿನಂಶ ಇರೋವಂಥದ್ದು, ಐರನ್ ಅಂಶ ಇರೋವಂಥ ಫುಡ್ಗಳನ್ನ ಜಾಸ್ತಿ ತೊಗೊಳ್ಳಿ. ಪ್ರೋಟೀನ್ ಜಾಸ್ತಿ ತೊಗೊಳ್ಳಿ, ಫೈಬರ್ ಜಾಸ್ತಿ ತೊಗೊಳ್ಳಿ. ಇದನ್ನೇ ನಾನು ಜಾಸ್ತಿ ಹೇಳೋದು. ನಾನು ಏನು ತಿಂತೀನಲ್ಲ ನಾನು ಅದನ್ನೇ ಹೇಳ್ತೀನಿ. ಯಾವುದೇ ರೀತಿ ಹೊರಗಡೆ ಫುಡ್ಗಳನ್ನ ನಾನು ತಿರುಗಿನೂ ನೋಡಲ್ಲ. ಆ ಥರ ನನಗೆ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ. ಸೊ ಡೀಪ್ ಫ್ರೈ ಫುಡ್ಗಳನ್ನ ಅವಾಯ್ಡ್ ಮಾಡಿ, ಸ್ಟೀಮ್ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಆದಷ್ಟು ಸ್ಟೀಮ್ ಫುಡ್ಗಳು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದನ್ನು ತಿನ್ನಿ. ಈ ಕಲರ್ಡ್ ಹಾಕಿರೋದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸೋ ಫುಡ್ಡು ಹೆಲ್ತ್ನ ಹಾಳು ಮಾಡಿಬಿಡುತ್ತೆ. ಅದನ್ನು ಬಿಟ್ಟು ಯಾವುದು ಒಳ್ಳೆಯದು, ಯಾವುದು ನಾವು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಫೋಕಸ್ ಮಾಡಿ. ಲೈಫ್ ಸ್ಟೈಲ್ ಇಸ್ ಎ ಕೀ. ನಾನು ಪ್ರತಿ ಸತಿ ಹೇಳೋದು ಅದನ್ನೇ. ಸೊ ಒಳ್ಳೆ ಆಹಾರ, ಕಣ್ ತುಂಬ ನಿದ್ದೆ, ಒಂದು ಒಳ್ಳೆ ಬಾಡಿಗೆ ಆ್ಯಕ್ಟಿವಿಟಿ, ಏನಾದರೂ ಎಕ್ಸಸೈಸು, ಯೋಗ ಅಥವಾ ಏನಾದರೂ ಒಂದು, ಆ್ಯಂಡ್ ಹೆಲ್ತಿ ಇಂಟರ್ಕೋರ್ಸ್. ಈ 4 ಪಾಯಿಂಟ್ಸ್ ಇದೆಯಲ್ಲ, ಈ 4 ಪಾಯಿಂಟ್ಸು ತುಂಬಾ ಒಳ್ಳೆಯದು. ಹೆಲ್ತ್ಗೆ, ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಶಾರ್ಟ್ಕಟ್ಸ್ ಹುಡ್ಕೊಂಡು ಹೋಗಬೇಡಿ ವೆಯ್ಟ್ ಲಾಸ್ಗೆ. ನಂತರ ಆಗ್ಬಿಡ್ತೀರಾ. ತುಂಬ ಕಷ್ಟ. ಶಾರ್ಟ್ಕಟ್ಸಲ್ಲಿ ಹೋಗಿ ದಪ್ಪ ಆಗಿಬಿಟ್ರೆ ಅದನ್ನು ಇಳಿಸೋದು ಇನ್ನೂ ನರ್ಕ ಅಂತಲೇ ಹೇಳ್ಬೋದು. ಒಂದು ಪಾಯಿಂಟ್ಸ್ ಏನಿದೆ ಇದನ್ನು ದಯವಿಟ್ಟು ತಲೆನಲ್ಲಿ ಇಟ್ಕೊಳ್ಳಿ. ಇದನ್ನು ಫಾಲೋ ಅಪ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ. ಸೊ ನನಗೆ ಬಂದಿದೆ. ನಾನು ಇಲ್ಲಿವರೆಗೂ ಹೇಳಿದೆಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನೇನೇನು ಫೀಲ್ ಮಾಡಿದ್ದೀನಿ, ನನಗೆ ಯಾವ ಥರ ಎಲ್ಲ ನನ್ನ ಮೈಂಡ್ಸೆಟ್ ಎಲ್ಲ ಏನಿತ್ತು, ನಾನು ಯಾವ ಥರ ಯೋಚನೆ ಮಾಡ್ತಾ ಇದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ನಾನು ಆಗುತ್ತೆ ಅಂದ್ಕೊಂಡೇ ಕೂತ್ಕೊಂಡಿದ್ದೆ. ಆಗೋದಿಲ್ಲ ಅನ್ನೋದು ನನ್ನ ತಲೆಗೆ ಯಾವತ್ತಿಗೂ ತಗೊಂಡಿಲ್ಲ. ಆಗೊಂದು ಭಯ ಇತ್ತು, ನಾನು ಸಣ್ಣ ಆಗ್ತೀನ ಅನ್ನೋ ಭಯ ಇತ್ತು ನನಗೆ. ಯಾಕಂದರೆ ಅಷ್ಟು ವೆಯ್ಟು ಡಾಕ್ಟರ್ ಪ್ರಕಾರ ನಾನು 20 kg ಇಳಿಸ್ಲೇಬೇಕಿತ್ತು. ಅದು ಈಸಿ ಇರಲಿಲ್ಲ. ಪುಟ್ ಆನ್ ಆಗೋದು. ಇವತ್ತು ನೀವು ಹೊರಗಡೆ ಹೋಗೋ ಒಂದು ಏನಾದರೂ ತಿನ್ಕೊಂಬಂದ್ರಿ ಅಂದರೆ ನಿಮಗೆ ಗೊತ್ತಿಲ್ಲದ್ರೆ ಒಂದು 500 ಗ್ರಾಮ್ ಜಾಸ್ತಿ ಹಾಕ್ಬಿಟ್ಟಿರ್ತೀರ. ಸೊ 2-3 ದಿನ ತಿಂದರೆ 1-1.5 kg ಅಂತೂ ಗೇನ್ ಆಗಿಬಿಡುತ್ತೆ. ಬಟ್ ಅದು ಇಳಿಸೋದಿದೆಯಲ್ಲ ತುಂಬಾ ಕಷ್ಟ. ಅದು ನನಗೆ ಮೇಯ್ನಾಗಿ ಹೆಲ್ಪ್ ಮಾಡ್ತು. BMI ತುಂಬ ಇಂಪಾರ್ಟೆಂಟು. ನಮ್ಮ BMI ನಮ್ಮ ಬಾಡಿಗೆ ತಕ್ಕಷ್ಟು ಮಿನಿಮಮ್ BMI ಇರಬೇಕೆ ಹೊರತು ಓವರು ಒಬೆಸಿಟಿಗೆ ಹೋಗಲೇಬೇಡಿ. ಅದನ್ನು ಫೋಕಸ್ ಮಾಡಿ. ವೆಯ್ಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿನಲ್ಲಿ ಕೊಲೆಸ್ಟ್ರಾಲು, ಫ್ಯಾಟು ಎಲ್ಲ ತುಂಬ್ಕೊಂಡಿರುತ್ತೆ. ಅದನ್ನು ಕಡಿಮೆ ಮಾಡಬೇಕು. ನೀರು ಜಾಸ್ತಿ ಕುಡಿಬೇಕು. ನನಗೆ ಅದೊಂದು ಪ್ರಾಬ್ಲಮ್ ಇವಾಗಲೂ ಇದೆ. ನೀರು ಜಾಸ್ತಿ ಕುಡಿಯಲ್ಲ ನಾನು. ಬೈತಾ ಇರ್ತಾರೆ ನನಗೆ ಡಾಕ್ಟರ್ಸ್, ನೀರು ಜಾಸ್ತಿ ಕುಡೀರಿ ಅಂತ. ಸೊ ನೆನಪಾದಾಗ ನೀರು ಕುಡಿತೀನಿ, ಇಲ್ಲಾಂದರೆ ಅಷ್ಟಾಗಿ ನೀರು ಕುಡಿಯೋಕೆ ಹೋಗಲ್ಲ. ಹಣ್ಣು, ಸೊಪ್ಪು, ತರಕಾರಿ, ಬೀನ್ಸು, ಮಿಲೆಟ್ಸು, ರಾಗಿ ಇದೆಲ್ಲ ತುಂಬಾ ಒಳ್ಳೇದು ಹೆಲ್ತ್ಗೆ. ನಾನು ಅದೆಷ್ಟೂ ತಗೊಳ್ತೀನಿ. ಅದ್ರ ಜೊತೆಗೆ ಡಾಕ್ಟ್ರು ಕೊಟ್ಟಿರುವಂಥ ಮೆಡಿಸಿನ್ಸ್ಗಳನ್ನೂ ಮಿಸ್ ಮಾಡಿದಿರ ತಗೊಳ್ತೀನಿ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಹೋಪ್ಫುಲಿ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ AMS ಲೆವೆಲ್ ಹೇಗಿತ್ತು, ಅಥವಾ ನನ್ನ ಒಂದು ಇರೆಗ್ಯುಲರ್ ಪೀರಿಯಡ್ಸ್ ಹೇಗಿತ್ತು, ಆ್ಯಂಡ್ ನನ್ನ ವೈಟ್ ಡಿಸ್ಚಾರ್ಜ್ ಹೇಗಿತ್ತು, ಇದಿಷ್ಟನ್ನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ನಾನು ಮಾಡಿಸಿದಂಥ ಆಮ್ನಿಯೋಸಿಂಥಸಿಸ್ ರಿಪೋರ್ಟ್ ಏನಾಯಿತು ಅಕ್ಕ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ನಂಗೆ ಗೊತ್ತಿಲ್ಲಪ್ಪ, ನಾನು ಇನ್ನೂ ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಬರುತ್ತೆ ಅಂತ. 3 weeks ಅಂತ ಹೇಳಿದ್ದಾರೆ. ಸೊ ನನ್ನ ಮಗುಗೆ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಬರುತ್ತೆ ರಿಪೋರ್ಟು. ಆದಷ್ಟು ಬೇಗ ಬಂದ ತಕ್ಷಣ ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಥವಾ ನೀವೇನಾದರೂ ನಂಗೆ ಮೆಸೇಜ್ ಮಾಡಬೇಕು ಅಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿ. ನಾನು ಅಲ್ಲಿ ನಿಮಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಯಾಕಂದರೆ ಕಮೆಂಟ್ಸು ಕೆಲವೊಂದೆಲ್ಲ ಹೊಸದು ಬರ್ತಾ ಇದ್ದಂಗೆ ಹಳೆದೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಕೆಲವೊಂದು ಕಮೆಂಟ್ಸ್ಗಳನ್ನ ನಾನೇನಾದರೂ ಮಿಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್.
ನಾನು ಎಷ್ಟು ಆಗುತ್ತೋ ಅಷ್ಟು ಚೆಕ್ ಮಾಡ್ತಾ ಇರ್ತೀನಿ. ಯಾಕಂದರೆ ಯಾವ ವಿಡಿಯೋಗೆ ಯಾವ ಕಮೆಂಟ್ ಬಂದಿದೆ ಅಂತ ನೋಡೋದ್ರೊಳಗಡೆ ಅದು ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಕಷ್ಟ ನನಗೆ ಪ್ರತಿಯೊಂದು ಕಮೆಂಟ್ಸ್ಗಳನ್ನೂ ಹೋಗಿ ಹುಡ್ಕೋದಕ್ಕೆ. ಸೊ ನೀವು ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಂಗೆ ಅಲ್ಲಿ ಪಾಪಪ್ ಬರುತ್ತಲ್ಲ, ನಾನು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು, ಬೇಕಾದರೆ ನೀವು ಅಲ್ಲಿ ಬಂದು ನಂಗೆ ಮೆಸೇಜ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತಂದರೆ ನಾನು ಕೇಳಿ, ನಾನು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನಾನು ಹೇಳ್ತೀನಿ. ಅದು ಬಿಟ್ಟು ಕೆಲವೊಂದು ನೀವು ಡಾಕ್ಟರ್ ಹತ್ರನೇ ಹೋಗಬೇಕು, ಅಲ್ಲೇ ಕನ್ಸಲ್ಟ್ ಮಾಡಬೇಕಂದ್ರೆ ದಯವಿಟ್ಟು ಮಾಡಿ. ಯಾರ್ದು ಒಪಿನಿಯನ್ಗೋಸ್ಕರ ಕಾಯ್ಕೊಂಡು ಕುತ್ಕೋಬೇಡಿ. ಈಗ ಪ್ರೆಗ್ನೆನ್ಸಿ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು 3 months ಮುಂಚೆನೇ ಫೋಲಿಕ್ ಆ್ಯಸಿಡ್ ಅಂತ ಒಂದು ಟ್ಯಾಬ್ಲೆಟ್ ಯೂಶಲಿ ಡಾಕ್ಟರ್ ಪ್ರಿಫರ್ ಮಾಡ್ತಾರೆ, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ರಿ ಅಂದರೆ ತುಂಬಾ ಒಳ್ಳೆಯದು. ಇದು ಟೋಟಲ್ 6 months ಕೊಟ್ಟಿದ್ರು ನನಗೆ ಟ್ಯಾಬ್ಲೆಟು. ಸೊ 3 months ಮುಂಚೆ ತಗೊಳ್ಳೋಕೆ ಶುರು ಮಾಡಿದೆ. ಸೊ ಬಾಡಿನ ಫೋಲಿಕ್ ಆ್ಯಸಿಡ್ ಪ್ರಿಪೇರ್ ಮಾಡ್ತಾ ಹೋಗುತ್ತೆ, ಅದು ತುಂಬಾ ಒಳ್ಳೆಯದು. ಆ್ಯಂಡ್ ಫೋಲಿಕ್ ಆ್ಯಸಿಡ್ ನಮ್ಮ ಬ್ಲಡ್ಡಲ್ಲಿ ಬಂದು ಅದು ಯಾವಾಗ ಮಿಕ್ಸ್ ಆಗುತ್ತಲ್ಲ ಆವಾಗ ನಾವು ಬೇಬಿ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ನಮಗೆ. ಸೊ ಯಾವುದೇ ರೀತಿ ಮಗುಗೆ ಅಬ್ನಾರ್ಮಲಿಟೀಸ್ ಆಗಲಿ ಇನ್ನೊಂದು ಡಿಫೆಕ್ಟಿವ್ ಆಗಲಿ ಏನೂ ಬರೋದಿಲ್ಲ. ಅದು 3 months ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಮಾತ್ರ. ಸೊ ಯಾರಾದರೂ ಪ್ರೆಗ್ನೆನ್ಸಿಗೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ 3 months ಮುಂಚೆ ಒಂದು ಫೋಲಿಕ್ ಆ್ಯಸಿಡ್ ತಗೊಳ್ಳಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದು ಫೋಲಿಕ್ ಆ್ಯಸಿಡ್ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಹೆಲ್ತಿ ಇಂಟರ್ಕೋರ್ಸ್, ಪ್ರತಿ ಸತಿ ನಾನು ಅದನ್ನೇ ಹೇಳ್ತೀನಿ, ಹೆಲ್ತಿ ಇಂಟರ್ಕೋರ್ಸ್. ನೀವೊಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ, ಸೊ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮಲ್ಲಿ ತುಂಬ ಒಳ್ಳೆ ಎಗ್ ಫಾರ್ಮ್ ಆಗುತ್ತೆ. ಸೊ ಆ್ಯಂಡ್ ಹೆಲ್ತಿ ಇಂಟರ್ಕೋರ್ಸಿಂದ ಬರುವಂಥ ಸ್ಪರ್ಮ್ ಆಗಿರ್ಬೋದು, ನಿಮ್ಮಲ್ಲಿ ಫಾರ್ಮ್ ಆಗಿರುವಂಥ ಎಗ್ ಆಗಿರ್ಬೋದು, ಎರಡು ಮಿಕ್ಸ್ ಆಯಿತು ಅಂದರೆ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ, ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಕೇಸಲ್ಲಿ ಆಯಿತು, ನಿಮ್ಮ ಕೇಸಲ್ಲಿ ಡೆಫಿನೆಟಾಗಿ ಆಗೇ ಆಗುತ್ತೆ. ಟ್ರೈ ಮಾಡಿ, ಬಿಡಬೇಡಿ, ನಂಬಿಕೆ ಕಳ್ಕೊಬೇಡಿ. ಆಗುತ್ತಾ ಅನ್ನೋದನ್ನು ತೆಗೆದುಬಿಟ್ಟು ಆಗುತ್ತೆ ಅನ್ನೋದನ್ನ ಇಟ್ಕೊಳ್ಳಿ. ಪಾಸಿಟಿವ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟು. ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಡೇಂಜರಸ್ಸು. ಆ್ಯಂಡ್ ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡಿ. ಸ್ಟ್ರೆಸ್ ಮಾಡ್ಕೊಂಡ್ರೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ, ಅದಂತೂ ಕನ್ಫರ್ಮ್. ಸ್ಟ್ರೆಸ್ಸಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಪಾಸಿಟಿವ್ ರಿಸಲ್ಟ್ ಬರೋದೇ ಇಲ್ಲ. ಸ್ಟ್ರೆಸ್ ಮಾಡ್ಕೋಬೇಡಿ, ಆದಷ್ಟು ಪೀಸ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆ ಮೆಲೋಡಿಯಸ್ ಮ್ಯೂಸಿಕ್ಗಳನ್ನ ಕೇಳಿ. ಆ್ಯಂಡ್ ಚಾಂಟಿಂಗ್ಸ್ ಏನಾದರೂ ಮಾಡಿ, ನಿಮಗೆ ಅಭ್ಯಾಸ ಇತ್ತು ಅಂದರೆ ಚಾಂಟಿಂಗ್ಸ್ ಮಾಡಿ ಅಥವಾ ಚಾಂಟಿಂಗ್ಸ್ ಕೇಳಿ. ಏನಪ್ಪ ಫಾಲೋ ಮಾಡ್ತೇನೆ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನೋ ಆಗುತ್ತೋ ಇಲ್ವೋ ಅನ್ನೋ ನೆಗೆಟಿವ್ ಮೈಂಡ್ ಅಂತೂ ಇಟ್ಕೊಂಡೇ ಇಲ್ಲ. ಆಗುತ್ತೆ ಅನ್ನೋದನ್ನ ಇಟ್ಕೊಂಡಿದ್ದೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಪಾಸಿಟಿವ್ ಆಗಿ ಲೀಡ್ ಮಾಡ್ತೀನಿ. ಸೊ ಅದರಿಂದ ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಾನೆ ಇದೆ. ಸೊ ಆದ್ದರಿಂದ ಆದಷ್ಟು ಮೈಂಡ್ನ ಕಂಟ್ರೋಲ್ ಮಾಡಿ. ಆಗುತ್ತೆ ಅನ್ನೋದನ್ನ ಮೈಂಡಿಗೆ ಕೊಟ್ಟರೆ ಮೈಂಡ್ ಬಾಡಿಗೆ ಕೊಡುತ್ತೆ. ಸೊ ಎಲ್ಲ ಇಲ್ಲಿರುತ್ತಲ್ಲ ಡೇಟಾ, ಈ ಡೇಟಾನೇ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.